ಇವಾಗಿನ ದಿನದಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ವುಮೆನ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು. ಸೊ ನಾನು ಹಳ್ಳಿಯಲ್ಲಿದ್ದೀನಿ, ನನಗೆ ಚಾನ್ಸ್ ಇಲ್ವೇ ಇಲ್ಲ. ಸೊ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಅದೊಂದು ಬಿಗ್ಗೆಸ್ಟ್ ಮಿತ್ ಆಗಿದೆ. ಸೊ ಯು ನೋ ವಾಟ್ ಗೈಸ್, ಸೊ ಪ್ಲೇಸ್ ಅಂತೂ ಮ್ಯಾಟರ್ ಆಗೋದೇ ಇಲ್ಲ. ಸೊ ಅದು ಕಾಲ ಹೋಗ್ಬಿಟ್ಟಿದೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸೊ ಅದೊಂದು ಸಿಟಿ ಆಗಿರ್ಲಿ ಅಥವಾ ಒಂದು ವಿಲೇಜ್ ಆಗಿರ್ಲಿ, ಸೊ ನಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಪ್ಲಸ್ ಇಂಟರ್ನೆಟ್ ಇದೆ ರೈಟ್. ಸೊ ಅದರಿಂದ ನಾವು ಲರ್ನಿಂಗ್ಸ್ ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು, ಎರಡೂ ಕೂಡ ಪಾಸಿಬಲ್ ಇದೆ. ಇದನ್ನ ತಿಳ್ಕೊಂಡವರು ಆಲ್ರೆಡಿ ಮಾಡ್ತಿದ್ದಾರೆ, ತಿಳ್ಕೊಳ್ದೆ ಇರೋರು ಸ್ಕಿಪ್ ಮಾಡಿ ಟೈಮ್ ವೇಸ್ಟ್ ನ ಮಾಡ್ತಿದ್ದಾರೆ. ಸೊ ಏನಂದ್ರೆ ಮೆನಿ ಸ್ಟೂಡೆಂಟ್ಸ್ ಸ್ಟಿಲ್ ಥಿಂಕ್ ಆಲ್ಸೋ, ನಮ್ ಬ್ಯಾಕ್ ಗ್ರೌಂಡ್ ಸಿಂಪಲ್ ಇದೆ, ನಮ್ಗೆ ಈ ತರ ಮಾಡೋಕ್ ಇಷ್ಟ ಇಲ್ಲ, ಈ ತರ ಆಗೋದಿಲ್ಲ ನಮ್ಮಿಂದ ಅಂತ. ಇನ್ನೊಬ್ರು ಏನ್ ಅನ್ಕೋತಾರೆ, ಅವ್ರು ನನ್ ಕಂಡ್ರೆ ಏನ್ ಅಂತಾರೆ, ನಮ್ ಫ್ಯಾಮಿಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಎವ್ರಿಥಿಂಗ್ ಅಂತಾರೆ. ಸೊ ಆಕ್ಚುಲಿ ಏನ್ ಗೊತ್ತಾ, ಟ್ರೂತ್ ಏನಂದ್ರೆ ಯಾರು ಕನ್ಸಿಸ್ಟೆಂಟ್ ಆಗಿ ಕಲಿತಾನೆ ಹೋಗ್ತಾರೆ, ಅವ್ರು ಎಲ್ಲಿಂದ ಬಂದಿದ್ರು ಕೂಡ ಎಲ್ಲೇ ಇದ್ರು ಕೂಡ ಗ್ರೋ ಆಗೇ ಆಗ್ತಾರೆ. ಸೊ ಆಲ್ಸೋ ಸಮ್ ಪೀಪಲ್ ಏನಂದ್ರೆ ನಂಗೆ ಇಂಗ್ಲಿಷ್ ಬರೋದಿಲ್ಲ, ನಾನು ಪರ್ಫೆಕ್ಟ್ ಇಲ್ಲ ಅಂತ. ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೋ ನೀವು ಅದೇ ಲ್ಯಾಂಗ್ವೇಜ್ ಅಲ್ಲೇ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ರಿಚ್ ಬ್ಯಾಕ್ ಗ್ರೌಂಡ್ ಬೇಕಾಗೇ ಇಲ್ಲ. ಸೊ ಸ್ಟಾರ್ಟ್ ಮಾಡೋ ಒಂದು ಮೈಂಡ್ ಸೆಟ್ ಇದ್ರೆ ಸಾಕು, ನೀವು ಎಲ್ಲಿದ್ರು ಕೂಡ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ಸೋ ಪ್ಲೇಸ್ ಅಂತೂ ಲಿಮಿಟ್ ಅಲ್ವೇ ಅಲ್ಲ ಗೈಸ್. ಸೊ ನಿಮ್ಮ ಥಿಂಕಿಂಗ್ ಮಾತ್ರ ಲಿಮಿಟ್ ಆಗ್ಬೋದು ಗೈಸ್. ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದಕ್ಕಿಂತ ನೀವು ಎಲ್ಲಿ ಹೋಗಿ ರೀಚ್ ಆಗ್ಬೇಕು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಇದೆ. ಡೆಫಿನೆಟ್ಲಿ ಗೈಸ್, ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ, ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀರಾ, ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ಅದನ್ನ ಮರ್ತ್ ಬಿಡಿ. ಜಸ್ಟ್ ಏನ್ ಮಾಡಿ, ನೀವು ಸ್ಟಾರ್ಟ್ ಮಾಡಿ ಎಲ್ಲಿದ್ದೀರೋ ಅಲ್ಲಿಂದ. ಸೊ ಈ ಅಪಾರ್ಚುನಿಟೀಸ್ ನಾನು ಪ್ರೊವೈಡ್ ಮಾಡ್ತಿದ್ದೀನಿ. ನೀವು ಹಳ್ಳಿಯಲ್ಲೇ ಇದೆ, ಓಕೆ, ಸೊ ನೀವು ವಿಲೇಜ್ ಅಲ್ಲಿ ಇದೆ, ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನನಗೆ DM ಮಾಡಿ ವಿಲೇಜ್ ಅಂತ ನಾನು ನಿಮಗೆ ಪರ್ಸನಲಿ ಗೈಡ್ ಮಾಡ್ತೀನಿ.